ನಮಸ್ತೆ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಸೊಲ್ಯೂಷನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಈ ಕ್ವಶನ್ನ ಡಿಸ್ಕಸ್ ಮಾಡೋಣ. ಫೈಂಡ್ ದ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದ ಕರ್ವ್ y is equal to a ಟೈಮ್ಸ್ ಆಫ್ ಕಾಸ್ ಹೈಪರ್ಬೋಲಿಕ್ x/a ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೊಟ್ಟಿರೋ ಕರ್ವ್ ಅನ್ನೋದು ನಮಗೆ ಕಾರ್ಟೀಷಿಯನ್ ಕರ್ವ್ ಇದೆ, ಅಂದರೆ ಇನ್ ಟರ್ಮ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಇದೆ ಈ ಒಂದು ಕೊಟ್ಟಿರೋ ಕರ್ವ್ ಅನ್ನೋದು. ಆವಾಗ ನಾವು ರೇಡಿಯಸ್ ಆಫ್ ಕರ್ವೇಚರ್ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಓಕೆ, ರೋ ಈಸ್ ಈಕ್ವಲ್ ಟು 1 ಪ್ಲಸ್ y1 ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 3/2 ಬೈ y2. ಇದು ನಮಗೆ ಫಾರ್ಮುಲಾ. ಓಕೆ, ಇಲ್ಲಿ y1 ಅಂದರೆ ಏನಂದರೆ dy/dx. ಓಕೆ, y2 ಅಂದರೆ d ಸ್ಕ್ವೇರ್ y/dx ಸ್ಕ್ವೇರ್. ಓಕೆ, ಫಸ್ಟ್ ಡೆರಿವೇಟಿವ್ ಆ್ಯಂಡ್ ಸೆಕೆಂಡ್ ಡೆರಿವೇಟಿವ್ ಅದನ್ನು ಸಿಂಪಲಾಗಿ ನಾವು y1 ಆ್ಯಂಡ್ y2 ಅಂತ ಡಿನೋಟ್ ಮಾಡ್ತೀವಿ. ಓಕೆ, ಫಸ್ಟ್ ಕೊಟ್ಟಿರೋ ಕರ್ವ್ ಇದೆಯಲ್ಲ ಅದು ಬರ್ಕೊಳ್ಳಿ. y is equal to a ಟೈಮ್ಸ್ ಆಫ್ ಕಾಸ್ ಹೈಪರ್ಬೋಲಿಕ್ x/a. ಓಕೆ, ಇದ್ರಿಗೆ dy/dx ಫೈಂಡ್ ಔಟ್ ಮಾಡಿ. dy/dx ಏನಾಗುತ್ತೆ ನಮಗೆ a ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಹೈಪರ್ಬೋಲಿಕ್ ಎಕ್ಸ್ ಏನಾಗುತ್ತೆ ಅಂದರೆ ಸೈನ್ ಹೈಪರ್ಬೋಲಿಕ್ ಎಕ್ಸ್. ಓಕೆ, ಇನ್ ಪ್ಲೇಸ್ ಆಫ್ ಎಕ್ಸ್ ಹತ್ರ x/a ಇದೆ, ಸೈನ್ ಆಫ್ ಹೈಪರ್ಬೋಲಿಕ್ x/a. ಮತ್ತು ಇದ್ರ ಒಳಗಡೆ ಇರೋದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ x/a ಎಕ್ಸ್ ಡಿಫ್ರೆನ್ಷಿಯೇಟ್ 1/a ಅನ್ನೋದು ಕಾನ್ಸ್ಟೆಂಟು, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಅಂದರೆ ಇದು ನಮಗೆ 1/a ಬರುತ್ತೆ. ಅಂದರೆ ದಿಸ್ ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ. ನಮಗೆ ಏನು ಬರುತ್ತೆ ಅಂದರೆ ಸೈನ್ ಹೈಪರ್ಬೋಲಿಕ್ x/a ಬರುತ್ತೆ. ನೆಕ್ಸ್ಟ್ ಡಿ ಸ್ಕ್ವೇರ್ y/dx ಸ್ಕ್ವೇರ್ ಫೈಂಡ್ ಔಟ್ ಮಾಡಿ. ಏನಾಗುತ್ತೆ ಸೈನ್ ಹೈಪರ್ಬೋಲಿಕ್ ಎಕ್ಸ್ ಫಾರ್ಮುಲಾ ಏನು ಕಾಸ್ ಹೈಪರ್ಬೋಲಿಕ್ x/a ಇಂಟು 1/a ಬರುತ್ತೆ. ದಟ್ ಮೀನ್ಸ್ 1/a ಕಾಸ್ ಹೈಪರ್ಬೋಲಿಕ್ x/a. ಓಕೆ, ಈ ವ್ಯಾಲ್ಯೂಸ್ನ ಇದರಲ್ಲಿ ಪುಟ್ ಮಾಡಿ. ರೋ ಈಸ್ ಈಕ್ವಲ್ ಟು 1 ಪ್ಲಸ್ y1 ಸ್ಕ್ವೇರ್ ಅಂದರೆ dy/dx 1 ಪ್ಲಸ್ ಸೈನ್ ಸ್ಕ್ವೇರ್ ಹೈಪರ್ಬೋಲಿಕ್ x/a ಹೋಲ್ ಟು ದ ಪವರ್ ಆಫ್ 3/2 ಡಿವೈಡೆಡ್ ಬೈ y2 ಅಂದರೆ 1/a ಕಾಸ್ ಹೈಪರ್ಬೋಲಿಕ್ x/a. ಓಕೆ, ಇದನ್ನು ಸಿಂಪ್ಲಿಫೈ ಮಾಡೋಣ. ರೋ ಇಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಹೈಪರ್ಬೋಲಿಕ್ ಸ್ಕ್ವೇರ್ x/a. ಇದನ್ನು ನಾವು ಕಾಸ್ ಹೈಪರ್ಬೋಲಿಕ್ ಸ್ಕ್ವೇರ್ x/a ಅಂತ ಬರ್ಕೊಬೋದು. ಓಕೆ, ಹೋಲ್ ಟು ದ ಪವರ್ ಆಫ್ 3/2 ಬೈ ಎ ಅನ್ನೋದು ಮೇಲೆ ಬರುತ್ತೆ. ಓಕೆ, ಕಾಸ್ ಹೈಪರ್ಬೋಲಿಕ್ x/a. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ. ರೋ ಇಸ್ ಈಕ್ವಲ್ ಟು ಎ, ಇಲ್ಲಿ ಸ್ಕ್ವೇರು 1/2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇದೇನಾಗುತ್ತೆ ನಮಗೆ ಕಾಸ್ ಹೈಪರ್ಬೋಲಿಕ್ ಕ್ಯೂಬ್ ಆಫ್ x/a ಬೈ ಕಾಸ್ ಹೈಪರ್ಬೋಲಿಕ್ x/a. ಓಕೆ, ದಿಸ್ ಟರ್ಮು ಒಂದು ಟರ್ಮು ಗೆಟ್ ಕ್ಯಾನ್ಸಲ್ ಆಗುತ್ತೆ. ಆವಾಗ ನಮಗೆ a ಟೈಮ್ಸ್ ಆಫ್ ಕಾಸ್ ಹೈಪರ್ಬೋಲಿಕ್ ಸ್ಕ್ವೇರ್ x/a ಆಗುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು ರೋ ಈಸ್ ಈಕ್ವಲ್ ಟು ನಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿ, a ಟೈಮ್ಸ್ ಆಫ್ ಕಾಸ್ ಹೈಪರ್ಬೋಲಿಕ್ x/a ಅಂದರೆ ಏನು ಬರ್ಕೊಬೋದು ನಾವು y ಅಂತ ಬರೀತೀವಿ. ಓಕೆ, ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ರೀರೈಟ್ ಬರ್ಕೊತೀನಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ a ಮಾಡ್ಕೊಂಡ್ರೆ a ಇಂಟು a ಸ್ಕ್ವೇರ್ ಆಗುತ್ತೆ. ಓಕೆ, 1/a a ಕಾಸ್ ಹೈಪರ್ಬೋಲಿಕ್ x/a ಕಂಪ್ಲೀಟ್ಲಿ ಇದನ್ನು ಸ್ಕ್ವೇರ್ ಬರ್ಕೊತೀನಿ. ರೋ ಈಸ್ ಈಕ್ವಲ್ ಟು 1/a. ಇದ್ರ ಒಳಗಡೆ ಇರೋ ಟರ್ಮ್ನ ನಾನು y ಅಂತ ಬರ್ಕೊಬೋದಾ? ಓಕೆ, y ಅಂತ ಬರ್ಕೊಂಡ್ರೆ ಇದೇನಾಗುತ್ತೆ y ಸ್ಕ್ವೇರ್ ಆಗುತ್ತೆ. ಓಕೆ, ಫೈನಲಿ ನಮಗೆ ಆನ್ಸರ್ ಏನು ರೋ ಈಸ್ ಈಕ್ವಲ್ ಟು y ಸ್ಕ್ವೇರ್ ಬೈ a. ದಿಸ್ ಈಸ್ ಅವರ್ ರಿಕ್ವೈರ್ಡ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ದಿ ಗಿವನ್ ಕರ್ವ್. ಓಕೆ, ಹೀಗೆ ಸಿಂಪ್ಲಿಫೈ ಮಾಡ್ಕೊಬೇಕಾಗುತ್ತೆ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.